ಯಾಕಂದ್ರೆ ಅವ್ರಿಗೆ ನಾವು ಕೊಟ್ಟು ಅಂತಂದ್ರೆ ಇಲ್ಲಿ ನಮ್ಮ ಸಂಯಮದೊಳಗೆ ಭಾಗ ಬರ್ತೈತಿ. ಚಿಲ್ಲಕ ಔಷಧದೊಳಗೆ ಏನಿರ್ತೈತಿ ಗೊತ್ತಾ ನಮ್ಗೆ? ಸಂಯಮ ಎಂತಾದಿರ್ತೈತಿ? ಸಂಯಮ. ಮುನಿಗಳಿಗೆ ಎಂತಾದಿರ್ತೈತಿ? ಸಂಯಮ. ನಿಮಗೆ ಎಂತಾದಿರ್ತೈತಿ? ಸಮ್ಯಕ್ವಾಚರಣ. ನಿಮಗಿರೋದು ಸಮ್ಯಕ್ವಾಚರಣ. ಐದು ಚಿಲ್ಲಕ ಇರೋದು ಏಕದೇಶ ಚಾರಿತ್ರ. ಮುನಿ ಮಾಡೋದಿಗೆ 5 ಪಾಪ ತ್ಯಾಗ ಮಾಡ್ತಾರೋ ಅವ್ರಿಗೆ ಸಕಲ ಚಾರಿತ್ರ. ಇನ್ನು ದಿನಾನು ತೀರ್ಥಂಕರ ಕೈ ಮುಗಿತಿರಲಿಲ್ಲ, ಅವ್ರಿಗೆ ಏನಿರ್ತೈತಿ? ಯಥಾಖ್ಯಾತ ಚಾರಿತ್ರ. ಎಂಥ ಚಾರಿತ್ರ? ಮುನಿ ಕರ್ಮ ನಾಶ ಮಾಡಿದ್ರವರು, ಹೀಗಾಗಿ ಅವ್ರಿಗೆ ಯಥಾಖ್ಯಾತ ಚಾರಿತ್ರ ಬಂತು. ಯಥಾಖ್ಯಾತ ಚಾರಿತ್ರ ಕಷಾಯದ ಅಭಾವದೊಳಗಿರ್ತೈತಿ. ಅವರಿಗೆ ಕ್ರೋಧ, ಮಾನ, ಮಾಯ, ಲೋಭ ಏನೂ ಇರೋದಿಲ್ಲ. ಯಾರಿಗೆ? ಅದಕ್ಕೆ ಅವ್ರಿಗೆ ಕ್ರೋಧ, ಮಾನ, ಮಾಯ, ಲೋಭ ನಾಶ ಆಗಿದ್ದಕ್ಕೆ ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡವ್ರು. ಅಂಥ ತೀರ್ಥಂಕರರಿಗೆ ಯಥಾಖ್ಯಾತ ಚಾರಿತ್ರವನ್ನು ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ. ಇದಕ್ಕೆ ಸಂಯಮ ಗುಣ ಅಂತ ಹೇಳ್ತಾರೆ. ಎಂಥ ಗುಣ ಅಂತಾರೆ ಇದಕ್ಕೆ? ಸಂಯಮ ಗುಣ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಇಂಗ್ಲೀಷ್ನಾಗ ನಾಯಿಗೆ ಏನಂತೀರಿ? ಅಂದರೆ ಸ್ಪೆಲ್ಲಿಂಗ್ ಗುರುತ ಮಾಡಿಲ್ಲ. ಯಾರು ಧರ್ಮ ಮಾಡ್ತಾರೋ, ಯಾರು ಧರ್ಮ ಮಾಡಿ ಸಂಯಮದಿಂದ ಇರ್ತಾರೋ ಅವರು ನಾಯಿ ಸತ್ತು ಏನು ಹುಡ್ತೈತಿ? ದೇವ ಹುಡ್ತೈತಿ. ಅಲ್ಲಿ ದೇವ ಸಂಯಮ ಪಾಲನೆ ಮಾಡಿಲ್ಲಪ್ಪ ಅಂದ್ರೆ, ಧರ್ಮ ಮಾಡಿಲ್ಲ ಅಂದ್ರೆ, ಅಧರ್ಮ ಮಾಡಿದ್ರೆ ಆ ಸತ್ತು ಒಂದು ಏನಾಗ್ತೈತಿ? ಅದು ನಾಯಿ ಆಗ್ತೈತಿ. ಅರ್ಥೈತೆ ನಿಮಗೆ? ಡಾಗ್ ಸತ್ತು ಏನಾಯ್ತು? ಗಾಡ್ ಸತ್ತು ಏನಾಯ್ತು? ಡಾಗ್ ಆಯ್ತು. ನೀವೇನಾಗೋದು? ಎಲ್ಲ ಡಾಗು ಗಾಡ ಬರೋದಿಲ್ಲ. ಇರಲಿ, ನೀವೆಲ್ಲರೂ ನಾವು ಮನುಷ್ಯರಿದ್ದೀವಿ. ನಾವು ಮನುಷ್ಯರು ಪುಣ್ಯ ಮಾಡ್ಕೊತೀವಿ. ನಾವು ತಿರಿಯಂಚರಲ್ಲ. ತಿರಿಯಂಚರಾದ್ರೆ ಅವ್ರು ನೋಡಿ ಎಷ್ಟು ಕಷ್ಟಪಡ್ತಾವೆ. ತಿರಿಯಂಚ ಪ್ರಾಣಿಗಳಿಗೆ ಎಲ್ಲಕ್ಕಿಂತ ದುಃಖ ಎದುರಾಗಿತ್ತು ಗೊತ್ತಿದ್ದಿಲ್ಲ. ನಮಗೆ ಮನುಷ್ಯರಿಗೆ ದುಃಖ ಬಹಳ ಬರುತ್ತೆ. ಯಾವಾಗ ಡೆಲಿವರಿ ಆಗಬೇಕಾರೆ ಅವ್ರು ಏನಂತ ಗೊತ್ತೇನೆ? ಡೆಲಿವರಿ ಆಗಬೇಕಾರೆ ಸ್ವಲ್ಪ ದೀಕ್ಷೆ ಯಾಕೆ ತಗೊಳ್ಳಿಲ್ಲ, ನೀವು ಡೆಲಿವರಿ ಆಗ್ಬೇಕು, ಎಷ್ಟು ತ್ರಾಸ ಆಗ್ತೈತಿ, ಎಷ್ಟು ನೋವು ಆಗ್ತೈತಿ ಅಂತ ಕೇಳ್ತಾರೆ. ಆವಾಗ ಹೂ ಅಂತಾರೆ, ಮತ್ತೆ ಡೆಲಿವರಿ ಆಗ್ತೈತಿ ಅಂತ ಮತ್ತೆ ಹೇಳ್ತಾರೆ. ಹಿಂಗೆ ಅಷ್ಟೇ ಆಗ್ತಾವೆ. ಅವಾಗ ಅಷ್ಟೇ ಅದ. ಡೆಲಿವರಿ ಆಗಬೇಕಾರೆ ಅಷ್ಟೇ ಅದ. ಏನು ನೋವು. ಆಮೇಲೆ ಮತ್ತೇನು ಮಾಡ್ತೀರಿ ನೀವು? ಮಾಡ್ತಿ ಬಿಡೋದು. ಅದಕ್ಕೆ ಬೆಳೆದ ಮಕ್ಕಳಾಗಿದ್ದು ಮೊದಲಿಲ್ಲ. ಈಗೆಲ್ಲ ಆರ್ತಿಗೋದು ಕೀರ್ತಿಗೋದು. ಈ ಮಕ್ಕಳನ್ನು ಬೇಡಂತಾರೆ, ಆರಾಮ ಇರ್ತಾರೆ ಮಹಾರಾಜರಿಗೆ. ಅದಕ್ಕಾಗಿ ಮಹಾರಾಜರಿಗೆ ಇರಬೇಕಾದ್ರೆ ಮದುವೆ ಯಾಕೆ ಮಾಡ್ಕೋಬೋದು? ನನಗೆ ದೀಕ್ಷಾ ತೊಗೊಂಡಿಲ್ಲ ಚಲೋ. ಆದರೂ ಮನೆಯೊಳಗಿದ್ದು ಬ್ರಹ್ಮಚಾರಿ ತೊಗೋಬೇಕು. ಮನೆಯೊಳಗಿದ್ದು ಮತ್ತು ಬ್ರಹ್ಮಚಾರಿ ಊಟ ಇರಬೇಕು. ಮತ್ತು ಹಂಗೆ ಬಿಟ್ಬಿಟ್ಟಿರುವ ಪಾಲನೆ ಮಾಡಿ 1ನೇ ಪ್ರಥಮ ತೊಗೊಳ್ಳಿ. ಮಹಾರಾಜರು ಹಿಂಗೆ ಹೇಳಾರ ಅಂತೇಳಿ ಮತ್ತೆ ಊಟ ಹೋಗಿದ್ದೆ. ಅದಕ್ಕೆ ನೀವು ವ್ರತಗಳನ್ನು ತೊಗೊಳ್ಬೇಕು, ನಿಯಮವನ್ನು ಪಾಲನೆ ಮಾಡಬೇಕು. ಮನೆಯೊಳಗೆ ಇಟ್ಕೊಂಡು ಧರ್ಮ ಮಾಡಂತೇಳಿ, ಮನೆಯೊಳಗೆ ಇಟ್ಕೊಂಡು ಸ್ವಯಂ ಪಾಲನೆ ಮಾಡಂತೇಳಿ, ಮನೆಯೊಳಗೆ ಇಟ್ಕೊಂಡು ಎಷ್ಟು ಆಚರಣೆ ಮಾಡಂತೇಳಿ, ಮನೆಯೊಳಗೆ ಇಟ್ಕೊಂಡು ನಮಗೆ ರಾತ್ರಿ ಊಟ ತ್ಯಾಗ ಮಾಡಂತೇಳಿ, ಮನೆಯೊಳಗೆ ಇಟ್ಕೊಂಡು ಮಧ್ಯ ಸಹ ಎಲ್ಲ ತ್ಯಾಗ ಮಾಡಂತೇಳಿ, ಮನೆಯೊಳಗೆ ಇಟ್ಕೊಂಡು ನಾವೆಲ್ಲ ಹಿಂಸಾತ್ಮಕ ದೂರ ಮಾಡ್ಕೊಂತೇಳಿ ಹೇಳಂಗಿಲ್ಲ. ನೀವು ಎಷ್ಟು ಪುಣ್ಯ ಮಾಡಿದ್ದೀರಿ ನೋಡಿ. ಮನೆಯೊಳಗೆ ಇಟ್ಕೊಂಡು ಭಾಳಷ್ಟು ಜನ ಆಚರಣೆ ಮಾಡ್ತಾರೆ. ಒಂದು ಉಪವಾಸಿ ಭರತ ಚಕ್ರವರ್ತಿ ಏನವ್ರ ಮತ್ತು ಅವ್ರು ಏನು ಮಾಡಿದ್ರು? ಬ್ರಹ್ಮಚಾರಿ ಅಂತಂದ್ರೆ ಅವರು ಮನೆಯೊಳಗೆ ಇದ್ಕೊಂಡೇನ ಒಂದು ಅಂತರ ಮುಹೂರ್ತದೊಳಗೆ ದಿಗಂಬರ ದೀಕ್ಷಾ ತೊಗೊಂಡ್ರು, ಮುನಿ ದೀಕ್ಷಾ ತೊಗೊಂಡ್ರು. ಎಲ್ಲ ಚಕ್ರವರ್ತಿ ಪದ ತ್ಯಾಗ ಮಾಡಿದ್ರು. ಚಕ್ರವರ್ತಿ ಪದ ಅವ್ರು ಬರಲಿಲ್ಲ. 9 ಪ್ರಕಾರ ನಿಧಿಗಳು ಬರಲಿಲ್ಲ. 14 ನಿಧಿಗಳು ಮಹಾನಿಧಿಗಳು ಬರಲಿಲ್ಲ. ಎಲ್ಲವನ್ನು ತ್ಯಾಗ ಮಾಡಿ ಅವ್ರು ಏನು ಮಾಡಿದ್ರು? ಕರಡಿ ನೋಡಕ್ಕೆ ಹೋಗಿದ್ರು. ಕರಡಿ ಅಂದರೆ ದರ್ಪಣ ನೋಡಕ್ಕೆ ಹೋಗಿ ತಲೆ ನೋಡಕ್ಕೆ ಹೋಗಿ ಏನಾಯ್ತು ಅವ್ರಿಗೆ? ಒಂದು ಬೆಳೆ ಕೂದಲ ಆಗಿತ್ತು, ಎಲ್ಲ ಕೂದಲ ಕರಗಿದ್ವು. ಆದರೂ ಅವ್ರಿಗೆ ವೈರಾಗ್ಯ ಆಯ್ತು, ನಮ್ಮ ಎಲ್ಲ ಕೂದಲ ಬೆಳೆದಾಗ ಮತ್ತೆ ಬಣ್ಣ ಪಡ್ಕೊತಾರೆ. ಮೊನ್ನೆ ನಿರ್ಜಾ ಡಾಕ್ಟ್ರ್ ಬಂದಿರಲಿಲ್ಲ, ಅವರು ನನಗೆ ಒಂದು ಔಷಧ ಕೊಡಕ್ಕೆ ಹೋಗಿ ಅವ್ರಿಗೆ ಏನದು ತಲೆಗೆ ಹಚ್ಕೊತಾರಲ್ಲ, ನಮ್ದು ಅವ್ರಿಗೆ ಹೋಗಿದ್ದೆ, ಅವ್ರು ಅಲ್ಲೇ ಬಂದಿತ್ತು. ಇದೇನಿದು ಮಾಡಿದ್ರೆ ನಮಗೆ ಬಣ್ಣ ತಲೆ ಬಂದಾಗ ನಾವಪ್ಪ ಮುಂದೆ ಹೋಗಿ ಅದನ್ನ ಯಾರಿಗೋ ಕೊಟ್ಟು ತೊಗೊಂಡು ಅಂತೇಳಿ ಏನು ತಿಳಿತು? ಪ್ರಶಾಂತ್ ಬಗ್ಗೆ ಹೇಳೋಣ. ಆ ಪ್ರಶಾಂತ್ ತಂದು ಕೊಟ್ಟಾನ, ಆಕೆ ನನಗೆ ಕೊಟ್ಟರು, ಆಕೆ ಏನು ಆಕೆ ಚಲೋ ಐತೆ. ಮತ್ತು ಇವ್ರು ಫೋನ್ ಮಾಡ್ತೀವಿ ಇದೇನಂತೇಳಿ ನೀವು ಬಿಡಿ ಮಾತ್ರ ಎಣ್ಣಿದ ಬಣ್ಣ ಹಚ್ಕೊಳ್ಳೋದು ಅಂತೀವಿ. ಅದು ಮ್ಯಾಲೆಲ್ಲ ಕಡೆಗೆ ತಳಗೆಲ್ಲ ಏನು ತಿಳಿತು? ಧಾರವಾಡ ಟಿವಿ ಬಂದ್ಬಿಡ್ತಾವ ಬಳ್ಳಿ ಬರೋದಿಲ್ಲ. ಅದೊಂದು ಎಲ್ಲರಿಗೂ ಸಂಗೀತ ಮಾಡಿತ್ತು. ಇನ್ನೂ ಭಾಳ ಹೇಳೋದೈತಿ, ಇವತ್ತು ನೋಡೋಂಥ ಹೇಳೋದಂತ. ಅದಕ್ಕಾಗಿ ನಿಮಗೆಲ್ಲರಿಗೂ ಭಾಳ ಖುಷಿ ಅನಿಸ್ತೈತಿ. ಭಾಳ ಪುಣ್ಯವಂತ ನೀವು. ಇಷ್ಟು ಹೊತ್ತಾದರೂ ಕೂಡ ಪ್ರವಚನ ಕೇಳ್ತೀರಿ. ಇಷ್ಟು ಹೊತ್ತಾದರೂ ಕೂಡ ಸಂಯಮ ನಿಮ್ಮ ಕಡೆ. ಬೆಳಿಗ್ಗೆ 6 ಗಂಟೆಗೆ ಹೋಗ್ತೀರಿ, ನೀವು 5 ಗಂಟೆಗೆ ಪರೀಕ್ಷೆ ಮಾಡಿ ಮೊದಲಿನ 6 ಕೇಳಿನಿ.
ಆದ್ರೆ ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ 5 ಗಂಟೆ ಪುಣ್ಯ ಬರ್ತೀರಿ. ಎಷ್ಟು ಪುಣ್ಯ ಮಾಡಿದ್ರಿಪ್ಪ ನೀವು, ಭಾಳ ಪುಣ್ಯ ಮಾಡಿರಿ. ಎಲ್ಲ ದೇವತೆಗಳು ನೀವು ನೋಡಿ ಕೈ ಮುಗಿತಾನೆ. ನೋಡ್ಲಾ ಒಬ್ಬ ಚಾಂಡಲ್ ಇದ್ದಂತ ಚಾಂಡಲ್, ಆ ಚಾಂಡಲ್ ಏನು ಮಾಡ್ತಾನೆ ಅಂದ್ರೆ ಮುನಿಗಳಂತ ಬರ್ತಾನೆ. ಬಂದಾಗ ಮುನಿಗಳನ್ನು ನೋಡಿ ನಿಮ್ಮಂಥ ಶ್ರಾವಕರನ್ನ ಪೂಜೆ ಗೀಜೆ ಮಾಡೋದು ನೋಡಿ ಆ ಬಸ್ತಿಗೆ ಬರ್ತಾನೆ. ಇಷ್ಟು ಹಿಂಗ್ಯಾಕೆ ಮಾಡ್ತಾರೆ ಇವ್ರು ಅಂತೇಳಿ. ಇಲ್ಲ ಇವ್ರ ವ್ರತ ನೀವು ಏನು ಮಾಡ್ತಾರೋ ಆ ನಿಯಮ ಪಾಲನೆ ಮಾಡೋದ್ರಿಂದ ಇವ್ರು ಪುಣ್ಯ ಬಂದಾಗ್ತೈತಿ, ಹಾಗೆ ನಾನು ಪಾಲನೆ ಮಾಡ್ತೀನಿ ಅಂತ ಹೇಳ್ತಾರೆ. ಒಂದು 4-5 ದಿನ ಕುತ್ಕೊಂಡಲ್ಲೆಲ್ಲ ಕೇಳ್ತಾನೆ. ಅಷ್ಟಮಿ ಚತುರ್ದಶಿ ದಿವಸ ನಾ ಮಸಾತ್ಯಾಗ ಮಾಡ್ತೀನಿ ಅಂತ ಹೇಳ್ತಾನೆ. ಏನು ಹೇಳ್ತಾನೆ? ಅಷ್ಟಮಿ ಚತುರ್ದಶಿ ದಿವಸ ಚಾಂಡಾಲಿ ವ್ಯಕ್ತಿ ಮಾಸಾತ್ಯಾಗ ಮಾಡಿ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊತಾವೆ ಜೀವ. ಆದ್ರೆ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡಿಕೊಂಡು ಹಿಂದ್ರ ಆಗಿಬಿಡ್ತದೆ. ಏನಾಗ್ಬಿಡ್ತದೆ ನೋಡಿ, ಸಮ್ಯಕ್ ದರ್ಶನದೊಳಗೆ ಎಷ್ಟು ಶಕ್ತಿ ಐತಿ. ನಾವು ಏನಾರು ಮಾಡಬೇಕಾದ್ರೆ ಏನಾರು ಸಮ್ಯಕ್ ದರ್ಶನ ಬಿಟ್ಟು ಅಂದ್ರೆ ನಮ್ಮ ಜೊತೆ ಯಾರೂ ಬರೋದಿಲ್ಲ. ಯಾರು ಬರ್ತಾರೇನ್ರಿ? ಸರ ವೈಭವ ನೀವು ಧನ ಯೌವನ ಎಲ್ಲ ಇಲ್ಲೇ ನಷ್ಟ ಆಗೋಗ್ಬಿಡ್ತೈತಿ. ನಮ್ಮ ಜೊತೆ ಬರೋದೇನೈತಿ? ಪಾಪ ಪುಣ್ಯ ಧರ್ಮ. ನಮ್ಮ ಕಡೆ ಧರ್ಮನ ಬರ್ತದೆ. ಅದಕ್ಕಾಗಿ ನೀವೆಲ್ಲರೂ ಏನು ಮಾಡಬೇಕು? ನಿಯಮದಿಂದ ಧರ್ಮನ ಬಿಡಬಾರ್ದು. ಮಹಾರಾಜರಿಗೆ ಎಷ್ಟೋ ಕಷ್ಟ ಬಂದರೂ ಕೂಡ 22 ಪರೀಕ್ಷೆ ಮನೆ ತತ್ವಶಾಸ್ತ್ರ ಹೇಳಬೇಕಾದ್ರೆ 22 ಪರೀಕ್ಷೆ ಕಣ್ಣ ನೀರು ತೆಗೆದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾಗೋ, ನೀವು ಇಷ್ಟು ಚೆನ್ನಾಗಿತ್ತು ಅದನ್ನು ತಿಳ್ಕೊಂಡು ಬಿಟ್ಟರೆ ಮುನಿ ಮಹಾರಾಜರಿಗೆ ನನಗೆ 22 ಪರೀಕ್ಷೆ ಅದಾವೆ, ನಾ ಸಹ ಮಾಡಾಕ್ತೀನಿ, ನಾನು ನಿಮ್ಮ ಬಗ್ಗೆ ಚಿಂತೆ ಮಾಡ್ತೀನಿ. ನಾವು 22 ಮಾಡಿದ್ರೆ ನಿಮ್ಗೆ ಎಷ್ಟಿದೆ ಗೊತ್ತಾ? 22,000 ಪರೀಕ್ಷೆ ಸಹ ಮಾಡ್ತೀರಿ ನೀವು ಎಲ್ಲರೂ. ಎಷ್ಟು ಮಾಡ್ತೀರಿ ನೀವು? 22,000. ನನ್ನ ಮಗ ಎಲ್ಲಿ ಹೋದ, ನನ್ನ ಮಗಳು ಎಲ್ಲಿ ಹೋದು, ನನ್ನ ಗಂಡ ಎಲ್ಲಿ ಹೋದ, ನನ್ನ ಬಿಲ್ಡಿಂಗ್ ಹೆಂಗಾಯಿತು, ನಂದು ಆದ ಏನಾಯಿತು, 22,000 ಚಿಂತನೆ ಮಾಡ್ತೀರಿ ನೀವು. ಅಷ್ಟು ಪರೀಕ್ಷೆ ಮಾಡ್ತೀರಿ. ಆದರೆ ಮಹಾರಾಜರು ಎಷ್ಟು ಮಾಡ್ತಾರೆ? 22. ಮತ್ತು ನೀವು ದೊಡ್ಡವರು, ನಾವು ದೊಡ್ಡ